ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಲೋಕೇಶ್ ಅಂತ ಕಿಳಲಿಪುರ ಗ್ರಾಮ, ಚಾಮರಾಜನಗರ ತಾಲೂಕು, ಚಾಮರಾಜನಗರ ಜಿಲ್ಲೆ. ಇಲ್ಲಿ ನಾವು ಸಾವಯವದಲ್ಲಿ 3 ಎಕರೆ ಜಮೀನು. 3 ಎಕರೆ ಇದೆ ಸರ್? 3 ಎಕರೆ 13 ಕುಂಟೆ. ಯಾವ ತರ ಭೂಮಿ ಸರ್ ನಿಮ್ದು? ಇದು ಕೆಂಪು ಮಣ್ಣಿದೆ, pH ಲೆವೆಲ್ 7.5 ಇದೆ. ಇದರಲ್ಲಿ ನಾವು ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀವಿ. ಆರ್ಗ್ಯಾನಿಕ್ ಅಲ್ಲೇ ಬೆಳಿತೀವಿ. ಆರ್ಗ್ಯಾನಿಕ್ ಸರ್, ಸಾಮಾನ್ಯವಾಗಿ ಈ ಅಡಿಕೆ, ತೆಂಗು ಈ ತರ ಬೆಳೆಗಳನ್ನು ಬೆಳಿಬೇಕಾದ್ರೆ ಈ ಭಾಗದಲ್ಲಿ ಕೆಮಿಕಲ್ ಅನ್ನೇ ಜಾಸ್ತಿ ಪ್ರಮಾಣದಲ್ಲಿ ಬಳಸ್ತಾ ಇರ್ತಾರೆ. ನೀವು ಆರ್ಗ್ಯಾನಿಕ್ ಮಾಡ್ಬೇಕಂತ ಯಾಕೆ ಅನಿಸಿತ್ತು? ಕೆಮಿಕಲಿಂದ ಸೈಡ್ ಎಫೆಕ್ಟ್ಗಳನ್ನ ತಿಳ್ಕೊಂಡ್ಮೇಲೆ ನಾವು ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಕೆಮಿಕಲ್ಲು ಸದ್ಯಕ್ಕೆ ಅಷ್ಟೇ ಇಮಿಡಿಯೇಟ್ ರಿಯಾಕ್ಷನ್ ಕೊಡ್ತದೆ, ಬಟ್ ಲಾಂಗ್ ಟರ್ಮ್ಗೆ ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ ಮನುಷ್ಯನ ದೇಹದ ಮೇಲೆ. ಹಾಗಾಗಿ ನಾವು ಕಡಿಮೆನೇ ಫಲ ಬಂದು ಗಿಡಗಳ ಆಯಸ್ಸು ಬೇಗ ಮುಗೀತದೆ, ಮತ್ತು ಮಣ್ಣಿನ ಸತ್ವ ಕಳ್ಕೊಳ್ತದೆ. ಮುಂದಿನ ಪೀಳಿಗೆಗೆ ನಾವು ಏನು ಕೊಟ್ವಿ ಹಂಗಿದ್ರೆ, ಈಗ ಹಿಂದ್ಲವರೆಲ್ಲ ಉಳಿಸ್ಲಿಲ್ಲ ಅಂತಂದಿದ್ರೆ ನಾವು ಇವತ್ತು ಸಂತೃಪ್ತಿಯಾಗಿ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಮಣ್ಣಿನ ಸತ್ವನ ಉಳಿಸಿ ನೆಕ್ಸ್ಟ್ ಜನ್ರೇಷನ್ ಕೊಡೋಣ ಅಂತ ಅನ್ನೋದು ನಮ್ಮ ಕಾನ್ಸೆಪ್ಟ್. ಸರ್, ಅದಕ್ಕೂ ಮುಂಚೆ ಸಾಮಾನ್ಯವಾಗಿ 50,000 ಸಂಬಳ ತಗೊಳ್ಳೋರು 1 ಲಕ್ಷಕ್ಕೆ ಹೋಗ್ತಾರೆ, 1 ಲಕ್ಷದಿಂದ 2 ಲಕ್ಷಕ್ಕೆ ಹೋಗ್ತಾರೆ. ಜಾಸ್ತಿ ಸಂಬಳ ಹುಡ್ಕೋಕೆ ಹೋಗ್ತಾರಾಗಲಿ, ಉಲ್ಟಾ ಇಲ್ಲಿ 0ದಿಂದ ದುಡಿಯೋಕೆ ಯಾರೂ ಬರೋದಿಲ್ಲ. ನೀವು ಉನ್ನತ ಹುದ್ದೆ ಇದ್ದು ಕೂಡ ಮತ್ತೆ 0ಕ್ಕೆ ಯಾಕೆ ಬಂದ್ರಿ ಸರ್? ಆ್ಯಕ್ಚುಲಿ ಅದು 0 ಅಲ್ಲ, ಅದ್ರ ಹಿಂದ್ಗಡೆ ನಾವು ಈಗ ವ್ಯಾಲ್ಯೂ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀವಿ. 0ನ ಮುಂದೆ ಇಟ್ಕೊಂಡು ಅದ್ರ ಹಿಂದ್ಗಡೆ ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇದ್ದಷ್ಟು ಅದ್ರ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಈಗ ನಾವು ಸಾವಯವ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು 0 ಅಂತ ಏನಿಲ್ಲ. ಸದ್ಯಕ್ಕೆ ಕಡಿಮೆ ನಮಗೆ ಸಂಪಾದನೆ ಇನ್ ದ ಫಾರ್ಮ್ ಆಫ್ ಮನಿ ಅದು ಕಡಿಮೆ ಇರ್ಬೋದು ಅಷ್ಟೇ, ಬಟ್ ನೆಮ್ಮದಿ ಇದೆ, ಒಳ್ಳೆ ಆರೋಗ್ಯ ಇದೆ. ಈಗ ನೋಡಿ, ಎಲ್ಲರಿಗೂ ಗಾಳಿ ಬೆಲೆ ಗೊತ್ತಾಗೋದು ಯಾವಾಗ ಅಂತಂದರೆ, ಕೋವಿಡ್ ಬಂದಾಗ ಹೋಗಿ ವೆಂಟಿಲೇಟರಲ್ಲಿ ಕೂತ್ಕೊಂಡಾಗ 10 ನಿಮಿಷಕ್ಕೆ, 1/4 ಗಂಟೆಗೆ, 1 ಗಂಟೆಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾಯಿದ್ರು. ಆವಾಗ ಈ ಥರ ಸಮೃದ್ಧವಾದ ಗಾಳಿ ಸಿಗಬೇಕು ಅಂತಂದರೆ ಕೋಟಿಗಟ್ಟಲೆ ಕೊಡಬೇಕು. ಸೊ ಅದನ್ನು ನಾವು ಅಲ್ಲೆಲ್ಲೋ ಹೋಗಿ ಹಾಸ್ಪಿಟ್ಲ್ ಬೆಡ್ಡಲ್ಲಿ ಕೇಳೋದ್ರ ಬದಲು ಇಲ್ಲೇ ಸಮೃದ್ಧವಾದ ಗಾಳಿ ವಾತಾವರಣದಲ್ಲೇ ನಾವು ಬೆಳಿಬೋದು, ಮಕ್ಕಳನ್ನು ಬೆಳೆಸ್ಬೋದು, ಮತ್ತು ಒಳ್ಳೆ ವಿಚಾರಧಾರೆಗಳನ್ನು ಅವ್ರಿಗೆ ಹಂಚ್ಬೋದು. ಹಳ್ಳಿ ವಾತಾವರಣನ ಅವ್ರಿಗೆ ಪರಿಚಯ ಮಾಡಿಕೊಡ್ಬೋದು, ಸದೃಢವಾಗಿರ್ಬೋದು, ಒಳ್ಳೆ ಭದ್ರವಾದ ಭವಿಷ್ಯ ಕಟ್ಕೊಡ್ಬೋದು ಅವ್ರಿಗೆ ಅಂತ ಅನ್ನೋದಕ್ಕೋಸ್ಕರ ನಾವೇನು ಮಾಡಿದ್ವಿ, ಅಲ್ಲಿ ನೈಟ್ ಶಿಫ್ಟ್ ಮಾಡಬೇಕು, ಯಾರೋ ಹೇಳಿದ್ದನ್ನು ಕೇಳಬೇಕು, ಸಿಕ್ಕಾಪಟ್ಟೆ ಟೆನ್ಷನ್ ಇದ್ದೇ ಇರ್ತದೆ. ದುಡ್ಡು ಬರೀ ಎಂಡ್ ಆಫ್ ದ ಮಂತ್ ನೋಡ್ತಾರೆ ಅಷ್ಟೇ, ಬಟ್ ಎಂಡ್ ಆಫ್ ದ ಮಂತ್ವರೆಗೆ ಬರೀ ಟೆನ್ಷನ್ನೇ ತುಂಬಿರುತ್ತೆ ತಲೆಯಲ್ಲಿ. ಅದ್ರ ಬದಲು ಇಲ್ಲಿ ದುಡ್ಡನ್ನ ಅಪರೂಪಕ್ಕೆ ನೋಡಿದ್ರು ಇಡೀ ವರ್ಷ ಪೂರ್ತಿ ಸಂತೋಷವಾಗಿರ್ಬೋದು. ಅದಕ್ಕೋಸ್ಕರ ನಾವು ಸಾವಯವಕ್ಕೆ ಬಂದ್ವಿ, ಹಳ್ಳಿಗೆ ವಾಪಸ್ಸು. ಸರ್, ನಮ್ದು 3 ಎಕರೆ ಜಮೀನಿದೆ. 3 ಎಕರೆನ 10 ಪ್ಲಾಟ್ಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ವಿ. 10 ಭಾಗಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ವಿ. 10 ಭಾಗಕ್ಕೂ ಟ್ರಂಚ್ ಕಮ್ ಬಂಡ್ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಹಂಗಾಗಿ ಏನಾಗುತ್ತೆ, ಮಳೆಗಾಲದಲ್ಲಿ ಲಕ್ಷಾಂತರ ಲೀಟರ್ ಗಟ್ಟಲೆ ನೀರು ಅಲ್ಲಿ ಸ್ಟೋರ್ ಆಗಿ ಹಿಂಗುತ್ತೆ ನಮ್ಮ ಭೂಮಿನಲ್ಲೇ. ಮತ್ತೆ ಮಣ್ಣು ಸವಕಳಿ ಆಗೋದಿಲ್ಲ. ಅದಕ್ಕೆ ಡಯಾಂಚ್ ಹಾಕೊಂಡಿದೀವಿ. ಡಯಾಂಚ್ ಹಾಕೊಂಡಿರೋದ್ರಿಂದ ಮಣ್ಣು ಸವಕಳಿ ಆಗೋದಿಲ್ಲ. ಈಗ 10 ಪ್ಲಾಟ್ಗಳಲ್ಲಿ ಬೇರೆ ಬೇರೆ ರೀತಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ನ ನಾವು ಮಾಡ್ಕೊಂಡಿದೀವಿ, ಬಹುಬೆಳೆಗಳನ್ನು ಮಾಡ್ಕೊಂಡಿದೀವಿ. ಈ ಪ್ಲಾಟಲ್ಲಿ ಬಂದು ನಾವು ಅಡಿಕೆ, ಬಾಳೆ 9 ಅಡಿಕೆ ಹಾಕಿದೀವಿ. ಮತ್ತೆ ಗುಂಪು ಬಾಳೆ 18 ಅಡಿಗೆ ಒಂದೊಂದು ಹಾಕೊಂಡಿದೀವಿ. 18 ಅಡಿಗೆ ಒಂದು ಬಾಳೆ, 18 ಅಡಿಗೆ ಒಂದು ಬಾಳೆ ಹಾಕೊಂಡಿದ್ದೀವಿ. ಅದನ್ನ ಗುಂಪು ಬಾಳೆ ಬಿಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀವಿ. ಮತ್ತೆ 120 ಹರ್ಮನ್ 99 ಆಪಲ್ ಹಾಕೊಂಡಿದ್ದೀವಿ. 120 ಎಷ್ಟು ಏರಿಯಾದ ಸರ್ ಇದು ಪ್ಲಾಟ್? ಇದು ಬಂದು ನಮಗೆ ಒಂದು 25 ಕುಂಟೆ ಬರ್ಬೋದು. 1 ಎಕರೆಗೂ ಕಡಿಮೆ ಬರ್ತದೆ, ಒಂದು 20ರಿಂದ 25 ಕುಂಟೆ ಬರುತ್ತೆ ಇದು ಅಷ್ಟೇನೆ. ಅಲ್ಲಿ ಬಂದು ಬಾರ್ಡರ್ ಕ್ರಾಪ್ಗೆ ನಾವು ತೆಂಗು ಹಾಕೊಂಡಿದ್ದೀವಿ. ಬಾರ್ಡರ್ಗೆ ತೆಂಗು ಹಾಕೊಂಡಿದ್ದೀವಿ. 2 ಸಾಲ ಹಾಕೊಂಡಿದ್ದೀವಿ. 32 ಅಡಿ ಗಿಡದಿಂದ ಗಿಡಕ್ಕೆ. ಮತ್ತೆ ಜಿಗ್ಜಾಗ್ ಮಾಡಿರೋದ್ರಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 22 ಅಡಿ ಬರ್ತದೆ. ಸೊ ಬರೀ 2 ಲೈನ್ ಹಾಕೊಂಡಿರೋದು, ಯಾಕಂದ್ರೆ ವೆಂಟಿಲೇಷನ್ಗೆ ನಾಳೆ ದಿನ ಅಡಿಕೆ ಮತ್ತೆ ಇದ್ರ ಮಧ್ಯೆ ಕಾಂಪಿಟೇಷನ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಅದನ್ನ ಮಾಡ್ಕೊಂಡಿದೀವಿ. ಅಂದ್ರೆ ಮೇನ್ ಆಗಿ ಇದರಲ್ಲಿ ಅಡಿಕೆ, ಮೇನ್ ಆಗಿ ಅಡಿಕೆ, ಮತ್ತೆ ಟೆಂಪರರಿ ಕ್ರಾಪ್ ಆಗಿ ನಮಗೆ ಬಾಳೆ, ಮತ್ತೆ ಜೊತೆಗೆ ಆಪಲ್ ಇದೆ ಲಾಂಗ್ ಟರ್ಮ್ ಕ್ರಾಪ್ ಆಗಿ. ಸೊ ಇನ್ನೊಂದು ತಾಕಲ್ಲಿ ನಾವು ಕೋಕೋ ಹಾಕೊಂಡಿದೀವಿ, ಅಲ್ಲಿ ತೋರಿಸ್ತೀನಿ. ಇದರಲ್ಲಿ ಏನ್ ಮಾಡಿದೀವಿ, ಹರ್ಮನ್ 99 ಜೊತೆಗೆ ಒಂದಷ್ಟು ಎಕ್ಸಾಟಿಕ್ ಫ್ರೂಟ್ಸ್ಗಳನ್ನ ಹಾಕೊಂಡಿದ್ದೀನಿ. ಈ ಎಕ್ಸಾಟಿಕ್ ಫ್ರೂಟ್ಗಳಲ್ಲಿ ಮತ್ತೆ ಈ ವರ್ಷದ ಬೇಸಿಗೆ ಜಳಕ್ಕೆ ಮಧ್ಯೆ ನಾವು ಅಗಸೆ ಕೂಡ ಹಾಕೊಂಡಿದೀವಿ. ಅಗಸೆ ತುಂಬಾ ಹಾಕಿದ್ದಾರೆ ಸರ್? ಅಗಸೆ ತುಂಬಾ ಹಾಕಿದೀವಿ. ಅದು ಒಂದು ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ. ಜೊತೆಗೆ ನಮ್ಮಲ್ಲಿ ಹಸು ಇರೋದ್ರಿಂದ ಫಾಡರ್ ಆಗಿ ಯೂಸ್ ಮಾಡ್ಕೋಬಹುದು. ಅದು ಮತ್ತೆ ಲೈವ್ ಮಲ್ಚಿಂಗ್ ಆಗಿ ನಾವು ಬೇಡ ಅಂತಂದ್ರೆ ಕಟ್ ಮಾಡಿ ಅಲ್ಲಲ್ಲೇನೆ ಮಲ್ಚ್ ಮಾಡ್ಕೋಬಹುದು. ಇದೊಂದು ಬನಾನಾ ವೆರೈಟಿ. ಇದು ರೆಡ್ ಚೀಕು ಬರ್ತದೆ. ಬನಾನಾ ಅಲ್ಲ, ಇದು ಚೀಕು ವೆರೈಟಿ, ರೆಡ್ ಚೀಕು ಬರ್ತದೆ ಇದೊಂದು. ಮತ್ತೆ ಇದು ರೆಡ್ ಡೈಮಂಡ್, ಜಾಪನೀಸ್ ರೆಡ್ ಡೈಮಂಡ್ ಅಂತ. ರೆಡ್ ಡೈಮಂಡ್ ಗಾವಾ. ರೆಡ್ ಡೈಮಂಡ್ ಗಾವಾ ಇದೇ ತರ ಬರುತ್ತೆ. ಒಳಗಡೆ ಪಲ್ಪ್ ಕೂಡ ರೆಡ್ ಇರ್ತದೆ. ಇದು ಬಂದು ಲೂವಿ ಅಂತ.
ಈ ಎಲೆ ಚಿಗುರು ಇದೆಯಲ್ಲ ಇದೇ ತರ ಹಣ್ಣು ಬರುತ್ತೆ. ಸ್ವೀಟ್ ಲೂವಿ ಇದು ತುಂಬಾ ಚೆನ್ನಾಗಿ ಬರ್ತದೆ. ಇಷ್ಟೇ ದಪ್ಪ ಹಣ್ಣು ಬರ್ತದೆ. ಒಳ್ಳೆ ಟೇಸ್ಟ್ ಇರುತ್ತೆ. ಇದು ನೋಡಿ ಒಂದು 6 ತಿಂಗಳಾಗಿದೆ ಅಷ್ಟೇ ಹಾಕಿದ್ದು. ಗಿಡ ತುಂಬಾ ಚೆನ್ನಾಗಿ ಬಂದಿದೆ. ಇದು ಬನಾನಾ ಚೀಕು ಅಂತ. ಒಂದೊಂದು ಹಣ್ಣು ಇಷ್ಟಿಷ್ಟು ಉದ್ದ ಬರ್ತದೆ, ಒಂದೊಂದು ಉದ್ದ ಬರ್ತದೆ, ಮತ್ತೆ ಒಂದು ಓಳು ಒಂದು ಅಂಗೈ ಅಗಲ ಅಷ್ಟು ಬರ್ತದೆ. ಇದು ಮಲಬಾರ್ ಚೆಸ್ಟ್ನಟ್. ಮಲಬಾರ್ ಚೆಸ್ಟ್ನಟ್ ಅಂತ. ಕಾಯಿ ದಪ್ಪ ಬರ್ತದೆ. ಡ್ರೈ ಫ್ರೂಟ್ಸ್ ತರ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಗಿಡ. ತುಂಬಾ ಚೆನ್ನಾಗಿ ಬಂದಿದೆ. ಇದು ಹಾಕಿ 10 ತಿಂಗಳಾಯ್ತು ಅಷ್ಟೇ. 10 ತಿಂಗಳಿಗೆ ಇದನ್ನ ಪ್ಲಾಂಟೇಶನ್ ಎಲ್ಲ ಯಾವ ಟೈಮಲ್ಲಿ ಮಾಡಿರಿ ಸರ್? ನಾವು ಇದನ್ನ ಲಾಸ್ಟ್ ಇಯರ್ ಮೇ ಎಂಡಲ್ಲಿ ಮಾಡಿದ್ವಿ. ಮೇ ತಿಂಗಳು ಎಂಡಲ್ಲಿ ಮಾಡಿದ್ವಿ. ಮತ್ತೆ ನೋಡಿ ಈಗ ಕೆಲವರು ಹೇಳ್ತಾರೆ ಕೆಮಿಕಲ್ ಕೊಡ್ಲಿಲ್ಲ ಅಂದ್ರೆ ಬೆಳೆಕೆ ಆಗಲ್ಲ ಅಂತ ಹೇಳ್ತಾರೆ. ಈಗ ನೋಡಿ ಇದು ನಮ್ಗೆ ಆಯ್ತು ಒಂದು 8 ತಿಂಗಳಾಗಿದೆ ಅಂತ ಅನ್ಸುತ್ತೆ. 8 ತಿಂಗಳಾಗಿದೆ. 8 ತಿಂಗಳಿಗೆ ಎಂತ ಗ್ರೋತ್ ಇದೆ. ನಾವ್ ಇದಕ್ಕೆ ಯಾವ ಒಂದು ಡಾಟ್ ಇದು ಕೊಡೋದಿಲ್ಲ, ಕೆಮಿಕಲ್ ಫರ್ಟಿಲೈಸರ್ ಕೊಡೋದಿಲ್ಲ. ಇದು ಬಂದು ಪಿಯರ್ ಫ್ರೂಟ್. ಇದು ಕೂಡ ಅಷ್ಟೇ 8 ತಿಂಗಳ ಗಿಡಗಳು. ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ ಪಾಕಿಸ್ತಾನ್ ಮಲ್ಬೆರಿ ಇದೆ. ಲಾಂಗ್ ಮಲ್ಬೆರಿ ಇದೆ. ಸೂಪರ್ ಸರ್. ತುಂಬಾ ಚೆನ್ನಾಗಿ ಫ್ರೂಟ್ ಬರುತ್ತೆ ಸರ್. ತುಂಬಾ ಚೆನ್ನಾಗಿ ಬರ್ತದೆ. ಮತ್ತೆ ಒಳ್ಳೆ ರೇಟ್ ಕೂಡ ಇದೆ. ನಾನು ಮೊನ್ನೆ ಅಲ್ಲಿ ಮಾರ್ಕೆಟ್ ಅಲ್ಲಿ ಕೇಳಿದಾಗ 160 ಗ್ರಾಮ್ಗೆ 200 ರೂಪಾಯಿನೋ ರೇಟ್ ಹೇಳ್ತಾ ಇದ್ದ. ಅಂದ್ರೆ ಇಲ್ಲಿ ಟ್ರೆಂಚ್ ಮಾಡ್ಕೊಂಡ್ರೆ ಸರ್ 2 ಪ್ಲಾಟ್ ಮಧ್ಯೆ? ಇಲ್ಲ, ಇದು ಪ್ರತಿ ಒಂದೊಂದು ಪ್ಲಾಟ್ಗೂ ಕೂಡ ಇದು ಟ್ರೆಂಚ್ ಕಮ್ ಬಂಡ್ ಮಾಡ್ಕೊಂಡಿದೀವಿ. ಈ ಟ್ರೆಂಚ್ ಕಮ್ ಬಂಡ್ ಅಲ್ಲಿ ನಾವ್ ಏನ್ ಮಾಡಿದೀವಿ, 3 ಅಡಿ ಅಗಲ ಒಂದು 12 ಅಡಿ ಉದ್ದ ಮಾಡ್ಕೊಂಡಿದೀವಿ. ಇದ್ರಲ್ಲಿ ಏನಾಗುತ್ತೆ, ನಮ್ಗೆ ಮಳೆಗಾಲಕ್ಕೆ ಲಕ್ಷಾಂತರ ಲೀಟರ್ ಗಟ್ಟಲೆ ನೀರ್ ಆಗುತ್ತೆ. ಜೊತೆಗೆ ಇಲ್ಲಿ ಡಯನ್ಸ್ ಹಾಕೊಂಡಿದೀವಿ, ಮಣ್ಣು ಕುಸಿಬಾರ್ದು ಅಂತ ಹೇಳ್ಬಿಟ್ಟು. ಮತ್ತೆ ನಾವು ಇನ್ನು ಬದುಗಳಲ್ಲಿ ಏನ್ ಮಾಡೋದು ಅಂತ ಬಂದಾಗ ಬದುಗಳಲ್ಲಿ ಚಕ್ಕೆ ಹಾಕೊಂಡಿದೀವಿ. ಬಿಸಿಲು ಸಿಗುತ್ತೆ. ಡಯನ್ಸ್ ಹಾಕೊಂಡಿದೀವಿ ಇಲ್ಲಿ. ಮತ್ತೆ ಇಲ್ಲಿ ಫ್ರೂಟ್ಸ್ ಅಂತ ಬಂದಾಗ ನಾವು ಅಲ್ಲಿ ಪೇರ್ಸ್ ಹೇಳಿದ್ನಲ್ಲ, ಪೇರ್ಸ್ ಆದ್ಮೇಲೆ ಇದೊಂದು ವೆರೈಟಿ ಚೀಕು. ಇದು ಬಂದು ವಾಟರ್ ಆಪಲ್ ರೆಡ್ ವಾಟರ್ ಆಪಲ್ ರೆಡ್ ಬರುತ್ತೆ. ಇದು ಚೀಕು ಒಂದು 5-6 ವೆರೈಟಿ ಹಾಕೊಂಡಿದೀವಿ. ಮನೆಗೆ ಅಲ್ಲಲ್ಲಿ ಕಬ್ಬುಗಳನ್ನ ಹಾಕೊಂಡಿದೀವಿ ಮನೆ ಬಳಕೆಗೆ ಅಂತ. ಇದಕ್ಕೇನು ಕೊಡೋದಿಲ್ಲ ನಾವು, ವಿಶೇಷವಾದಂತ ಗಮನ ಏನಿಲ್ಲ ಅದಕ್ಕೆ. ಅದೇನ್ ಬಿಡುತ್ತೆ ತಗೊಳ್ಳೋದಷ್ಟೇ. ಇದು ನೋಡಿ, ಇದು ಕೂಡ ಇದು ಗೋಡಂಬಿ ಗಿಡ. ಇದು 8 ತಿಂಗಳು ಅಷ್ಟೇ. ಇದು ತೈವಾನ್ ವೈಟ್ ಫ್ಲವರಿಂಗ್ ಬರ್ತಾ ಇದೆ. ಫ್ಲವರಿಂಗ್ ಅಲ್ಲಿ ಕಾಯಿ ಕಟ್ಟಿದೆ ಸರ್. ಕಾಯಿ ಕಟ್ಟಿದೆ. ಸೂಪರ್ ಸರ್. ಸೊ ಇದು ಮಲಬಾರ್ ಚೆಸ್ಟ್ನಟ್. ಅಲ್ಲೊಂದು ಇತ್ತಲ್ಲ, ಅದರದ್ದು ಇನ್ನೊಂದು ವೆರೈಟಿ. ಪೀಚ್ ಹಾಕೊಂಡಿದೀವಿ. ಪೀಚ್ ಫ್ರೂಟ್ ಇದು. ಪೀಚ್. ಮತ್ತೆ ಇದು ನಮ್ಮ ಅಂಜೂರ ಲಾಂಗ್ ಹೋಗುತ್ತೆ. ಇದು ಅಗಲ ಆಗೋದಿಲ್ಲ ಗಿಡ. ಇದು ಪ್ಲಮ್ ವೆರೈಟಿ ಹಾಕೊಂಡಿದ್ವಿ. ಅಂದ್ರೆ ಒಂದ್ ಲೈನ್ ಪೂರ್ತಿ ಆಪಲ್ ಹಾಕಿರಿ? ಒಂದು ತಾಕಿಗೆ ಒಂದು ಪ್ಲಾಟ್ಗೆ ಪೂರ್ತಿ ಆಪಲ್ ಹಾಕಿದೀವಿ. ಒಂದ್ ಲೈನ್ ಅಲ್ಲಿ ಬೇರೆ ಬೇರೆ ಫ್ರೂಟ್ಸ್ ಹಾಕಿ, ಬರೀ ಒಂದು ಲೈನ್ ಮಾತ್ರ ನಮ್ಮ ಮನೆ ಬಳಕೆಗೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ರೀತಿ ಎಕ್ಸಾಟಿಕ್ ಫ್ರೂಟ್ಸ್ಗಳು, ದೇಶ ವಿದೇಶದ ಫ್ರೂಟ್ಗಳು ಹಾಕೊಂಡಿದೀವಿ. ಅಲ್ಲೂ ಕೂಡ ಇನ್ನೂ ತುಂಬಾ ವೆರೈಟಿ ಇದೆ, ಅದನ್ನು ತೋರಿಸ್ತೀನಿ. ಮತ್ತೆ ಇಲ್ಲಿ ದಕ್ಷಿಣ ಭಾಗದಲ್ಲಿ ಏನ್ ಮಾಡಿದೀವಿ ನಾವು, ಅಡಕೆಗೆ ಸಾಮಾನ್ಯವಾಗಿ ಸುಣ್ಣ ಹೊಡೆಯೋದು ಕಾಮನ್. ಸರ್, ಅದಕ್ಕೆ ನಾವೇನ್ ಮಾಡಿದೀವಿ, ಬರೀ ದಕ್ಷಿಣ ಭಾಗಕ್ಕೆ ಒಂದು ಸಾಲು ಅಗಸೆ ಹಾಕೊಂಡಿದೀವಿ. ಪೂರ್ತಿ ಒಂದ್ ಸಾಲು ಅಗಸೆ ಹಾಕೊಂಡಿದೀವಿ. ಹೈ ಡೆನ್ಸಿಟಿನಲ್ಲಿ ಹಾಕೊಂಡಿದೀವಿ. ಹೈ ಡೆನ್ಸಿಟಿನಲ್ಲಿ ಹಾಕೊಂಡಾಗ ನಮ್ಗೊಂದು ಅನುಕೂಲ ಏನಂತಂದ್ರೆ, ಒಂದೊಂದೇ ಮರಗಳನ್ನ ಬಿಟ್ಟರೆ ತುಂಬಾ ದಪ್ಪ ಬರುತ್ತೆ. ಅದೇ ಹೈ ಡೆನ್ಸಿಟಿನಲ್ಲಿ ನೋಡಿದಾಗ ಇಲ್ಲಿ ನೋಡಿ, ಇದ್ರ ಮೇಲೆ ದಪ್ಪ ಆಗಲ್ಲ ಅದು. ಈ ತರ ಸಣ್ಣ, ಇಲ್ಲಿ ನಾಳೆ ಕಟಿಂಗ್ ಮಾಡಕ್ಕೂ ಈಸಿ. ಗಿಡ ಬೇಡ ಅಂದ್ರೆ ತೆಗ್ದಾಗ, ಮತ್ತೆ ಹಸುಗಳಿಗೆ ಎಳೆ ಮೇವು ಸಿಗ್ತದೆ. ತುಂಬಾ ಮೇವು ಸಿಗುತ್ತೆ ನಮ್ಗೆ, ಜಾಸ್ತಿ ಮೇವು ಸಿಗ್ತದೆ. ಇದು ಹಾರ್ಟಿಕಲ್ಚರ್ ಒಂದು ಪ್ಲಾಟ್ ಆಯ್ತು. ಇನ್ನು ಇಲ್ಲಿ ಬಂದ್ರೆ ನೆಕ್ಸ್ಟ್ ನಾವೇನ್ ಮಾಡಿದ್ವಿ, ಕೋಕೋ ಹಾಕಿದೀವಿ 2 ತಾಕಿಗೆ. ಇಲ್ಲಿನ ಸೇಮ್ ಅಡಿಕೆ. ಸೇಮ್ ಅಡಿಕೆ. ಇಲ್ಲಿ ಏನಂತಾರ ಸರ್, ಯಾವ್ದನ್ನ? ಅಡಿಕೆದು 99 ಅಡಿ. ಎಲ್ಲಾನು ಅಡಿಕೆ ಯೂನಿವರ್ಸಲ್ ಆಗಿ ನಾವು 9 ಹಾಕಿದೀವಿ. ಸಾಲಿನ ಸಾಲಿಗೆ 9, ಗಿಡದಿಂದ ಗಿಡಕ್ಕೆ 9 ಹಾಕಿದೀವಿ. ಇಲ್ಲಿ ಬಂದು ಕೋಕೋ ಹಾಕಿದೀವಿ. ಕೋಕೋ ಮಧ್ಯೆ ಇಲ್ಲೊಂದು ನೀವು ಗಮನಿಸಬಹುದು, ಒಂದು 1/2 ರಿಂಗ್ಗೆ ನಾವೇನ್ ಮಾಡಿದೀವಿ, ಸೆಣಬು ಹಾಕೊಂಡಿದೀವಿ.
ಓಹೋ ಹೋ ಹೋ. ಇದು ಬರೀ ಅರ್ಧ ರಿಂಗ್ ಬರುತ್ತೆ ಅಷ್ಟೇ ಇದು. ಅಂದ್ರೆ ಇದಕ್ಕೆ ಕೋಕೋಗೆ ನೆರಳಾಗ್ಲಿ ಅಂತ. ಕೋಕೋಗೆ ನಮಗೆ ದಕ್ಷಿಣವಾಗಿ ಬಿಸಿಲು ಜಾಸ್ತಿ ಬೀಳೋದ್ರಿಂದ ನಮಗೆ 2 ಗಂಟೆಯಿಂದ 4 ಗಂಟೆ ಅಲ್ಟ್ರಾವೈಲೆಟ್ ರೇಸ್ಗಳು ಜಾಸ್ತಿ ಇರುತ್ತೆ, ನೇರಳಾತೀತ ಕಿರಣಗಳು ಜಾಸ್ತಿ ಇರುತ್ತೆ. ಹಂಗಾಗಿ ಆ ಬಿಸಿಲಲ್ಲಿ ಒಂದು ಕಾಪಾಡಿದ್ರೆ ಈ ಬೇಸಿಗೆನಲ್ಲಿ ನಾವು ಗಿಡಗಳನ್ನ ಸಾಕ್ಬೋದು. ಮತ್ತೆ ಈಗ ಇದೊಂದು 3 ತಿಂಗಳು ಇರ್ತದೆ, ಇದಾಕಿ ಈಗ 1.5 ತಿಂಗಳಾಗಿದೆ ಅಷ್ಟೇ. ಸೆಣಬಿನ 1.5 ತಿಂಗಳು ಅಷ್ಟೇ ಬರ್ತದೆ, ಎಲ್ಲ ಹೂವಾಗಿದೆ, ಕಾಯಾಗಿ ಅದು ಒಟ್ಟೋಗ್ಬಿಡುತ್ತೆ. ಅದಾದ್ಮೇಲೆ ಏನ್ ಮಾಡೋದು, ಬಿಸಿಲು ಇನ್ನು ನಮಗೆ ಏಪ್ರಿಲ್ ಎಂಡ್ವರೆಗೂ ಇರುತ್ತಲ್ಲ ಅಂತ ಅನ್ನೋದಕ್ಕೆ ಅದ್ರ ಪಕ್ಕದಲ್ಲೇ ಅರ್ಧ ಅಡಿ ಬಿಟ್ಟು ನಾವು ಅಗಸೆ ಹಾಕೊಂಡಿದ್ದೀವಿ. ಈಗ ಏನಾಗುತ್ತೆ, ಇದನ್ನ 3 ತಿಂಗಳಿಗೆ ನಾವು ಕಟ್ ಮಾಡಿ ಮಲ್ಚಿಂಗ್ ಮಾಡಿದ್ರೆ ಅಗಸೆ ಉಳ್ಕೊಳ್ಳುತ್ತೆ, ಅಗಸೆ ಬಂದಿರುತ್ತೆ. ಅಗಸೆ ಇನ್ನೊಂದು 3 ವರ್ಷ ಇರ್ತದೆ, ಅಲ್ಲಿ ತನಕ ನಮಗೆ ಕೋಕೋಗೆ ಸ್ಟಾರ್ಟ್ ಆಗಿರ್ತದೆ. ಒಳ್ಳೆ ಐಡಿಯಾ ಮಾಡಿರಿ ಸರ್. ಮತ್ತೆ ಈಗ ಇದಷ್ಟೇ ಆಯ್ತು, ನಮಗೆ ಶಾರ್ಟ್ ಟರ್ಮ್ಗೆ ಏನಾದ್ರು ಇನ್ಕಮ್ ಬೇಕಲ್ಲ ಅಂತ ಅನ್ನೋದಕ್ಕೋಸ್ಕರ ನಾವೇನ್ ಮಾಡಿದೀವಿ, ಇಲ್ಲಿ ಮೆಣಸಿ ಹಾಕಿದೀವಿ. ಈಗ ಮೆಣಸಿ ತುಂಬಾ ಮೂರ್ಟ್ ರೋಗ, ಬೆಳೆಯಕ್ಕೆ ಆಗಲ್ಲ, ಹಾಗೆ ಹೀಗೆ ಸಾವಯವದಲ್ಲಿ ಕಷ್ಟ ಅಂತ ಹೇಳ್ತಾರೆ. ಆ ಥರದ್ದೇನಿಲ್ಲ, ನಾವು ಈಗಾಗಲೇ ಒಂದು 6-7 ಸಲ ಕುಯ್ದಿದ್ದೀವಿ. ಯಾವ ವೆರೈಟಿ ಸರ್ ಇದು? ಇದು ಬುಲೆಟ್ ಅಂತ. ಬುಲೆಟ್ ಇಲ್ಲಿ ನೋಡಿ. ಸೂಪರ್ ಸರ್. ಇದೇ ಸೈಜ್ ಬರುತ್ತಾ ಕಾಯಿ? ಇಲ್ಲ, ಇದಕ್ಕಿಂತ ದಪ್ಪ ಬರುತ್ತೆ. ಇದು ಕೂಳೆಕಾಯಿ ಅಂತ ಹೇಳ್ತೀವಿ ನಾವು, ಅಂದ್ರೆ ಇನ್ನೇನು ಕೊನೆ ಹಂತದ ಕಾಯಿಗಳು ಇವು. ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ, ಬೆಡ್ ಕಟ್ಟಿ ಮಾಡ್ಕೊಂಡಿದೀವಿ. ಇದು ಆಕ್ಚುಲಿ ಇದನ್ನ ಕಟ್ ಮಾಡಿದ್ರೆ ಈಗ ಮತ್ತೆ ನಾವು ನೆಕ್ಸ್ಟ್ ಬೆಳೆ ಕೂಡ ತಗೋಬಹುದು. ಕಟ್ ಮಾಡಿ ಇಲ್ಲಿ ಏನೇನು ಕಾಂಬಿನೇಷನ್ ಇದೆ ಸರ್? ಇಲ್ಲಿ ಎಲ್ಲಾ ತಾಕುಗಳಲ್ಲಿವೆ. ಈ ಕೋಕೋ ಮತ್ತೆ ಸೇಬನ್ ಬಿಟ್ಟು ಎಲ್ಲಾ ತಾಕುಗಳಲ್ಲೂ ನಾವೇನ್ ಮಾಡಿದೀವಿ, 2 ಅಡಿಕೆ ಮಧ್ಯೆ, ಇಲ್ಲಿ ನೋಡಿ, 2 ಅಡಿಕೆ ಮಧ್ಯೆ ಅಗಸೆ ಹಾಕಿದೀವಿ. ಅಗಸೆ ಬಂದು ನಮಗೆ ಫಾಡರ್ಗೆ ಮತ್ತೆ ನೈಟ್ರೋಜನ್ ಫಿಕ್ಸೇಷನ್ಗೆ ಆಯ್ತು. ಮತ್ತೆ 2 ಅಡಿಕೆ ಮಧ್ಯೆ 1 ಬಾಳೆ ಹಾಕಿದೀವಿ. ಈ ಬಾಳೆನ ಗುಂಪು ಬಾಳೆ ಮಾಡ್ಕೊಳ್ತಾ ಇದೀವಿ. ಮತ್ತೆ 2 ಅಡಿಕೆ ಮಧ್ಯೆ 1 ನುಗ್ಗೆ ಹಾಕಿದೀವಿ. ನುಗ್ಗೆ ಅಲ್ಲಿದೆ, ತೋರಿಸ್ತೀನಿ. ನುಗ್ಗೆ ಹಾಕಿದೀವಿ. ಮತ್ತೆ ಅಲ್ಲಿಗೆ ಬಾಳೆಯಿಂದ ಬಾಳೆಗೆ 18 ಅಡಿ ಬರೋ ತರ ಮತ್ತೆ ಬಾಳೆ ಹಾಕೊಂಡಿದೀವಿ. ಅಲ್ಲಿಗೆ 2 ಅಡಿಕೆ ಮಧ್ಯೆ 1 ಬಾಳೆ, 1 ಪಪ್ಪಾಯ, 1 ನುಗ್ಗೆ, ಮತ್ತೆ 1 ಅಗಸೆ. ಹಿಂಗಾಯ್ತು. ನಮ್ಗೇನಾಗುತ್ತೆ ಅಂತಂದ್ರೆ ಬಾಳೆ ಮತ್ತೆ ಪಪ್ಪಾಯಿಂದ, ಬಾಳೆ ಪಪ್ಪಾಯ ನುಗ್ಗೆ ನಮ್ಮ ಕಮರ್ಷಿಯಲ್ ಪರ್ಪಸ್ಗಾಯ್ತು. ಅಗಸೆ ಬಂದು ನಮಗೆ ಮೇವು ಮತ್ತೆ ನೈಟ್ರೋಜನ್ ಫಿಕ್ಸೇಷನ್ಗೆ ಆಯ್ತು. ಇಲ್ಲಿ ನಮ್ಮ ತೋಟದಲ್ಲಿ ಒಂದು ವಿಶೇಷ ಗಮನಿಸ್ಬೋದು ನೀವು ನೋಡಿ, ಪ್ರತಿ ಪಪ್ಪಾಯನೂ 2 ಕೌಟ್ಲು ಹೊಡೆದಿದೆ, ಪ್ರತಿಯೊಂದು ಪಪ್ಪಾಯನೂ. ಇದು ಸರ್ಪಂಚ್ ಸೋಲೋ ಅಂತ ಒಂದು ವೆರೈಟಿ. ಈ ಸರ್ಪಂಚ್ ಸೋಲೋ ವೆರೈಟಿ ಅವನು ಕಂಪನಿಯವನು ಏನು ಹೇಳ್ತಾನೆ ಅಂದ್ರೆ, 1 ಗಿಡದಿಂದ 1 ವರ್ಷಕ್ಕೆ 150 kg ಕೊಡುತ್ತೆ ಅಂತ. ಬಟ್ ನಾವೇನ್ ಮಾಡಿದೀವಿ, ಈ ಹೈಟ್ ಬಂದಾಗ ಗಿಡನ ಕುಡಿನ ಕಟ್ ಮಾಡಿದ್ರೆ, ಕುಡಿ ಕಟ್ ಮಾಡಿದಾಗ ಏನಾಗಿದೆ, ತುಂಬಾ ಬ್ರಾಂಚಸ್ ಬರುತ್ತೆ, ಅದ್ರಲ್ಲಿ 2 ಮಾತ್ರ ಉಳಿಸ್ಕೊಂಡು ಇನ್ ಮಿಕ್ಕಿದೆಲ್ಲ ತೆಗೆದಿದೆ. ಇದ್ರಲ್ಲಿ ಏನಾಗುತ್ತೆ, ನಮ್ಗೆ ಒಂದು ಹೈಟ್ ಹೋಗೋದು ಕಡಿಮೆ ಆಗುತ್ತೆ, ಗಿಡಕ್ಕೆ ಟೆನ್ಷನ್ ಕ್ರಿಯೇಟ್ ಆಗ್ತದೆ. ಟೆನ್ಷನ್ ಕ್ರಿಯೇಟ್ ಆದಾಗ ಕಡಿಮೆ ಎತ್ತರದಲ್ಲೇ ಜಾಸ್ತಿ ಕೊಡುತ್ತೆ. ಮತ್ತೆ ಒಂದೊಂದು ಬ್ರಾಂಚ್ ಅಲ್ಲಿ 150 kg ಕೊಡುತ್ತೆ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಬಂದು 300 kg ಇದೆ. ನೋಡೋಣ ರಿಸಲ್ಟ್ ಬಂದ. ಮತ್ತೆ ಬಾರ್ಡರ್ ಕ್ರಾಪ್ಗಳಲ್ಲಿ ಅಲ್ಲಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಒಂದಷ್ಟು ತೊಗರಿ ಕೂಡ ಹಾಕೊಂಡಿದೀವಿ. ತೊಗರಿ ಕೂಡ ಚೆನ್ನಾಗಿ ಬಂದಿದೆ. ಇದು ಬರೀ ಮನೆ ಬಳಕೆಗೆ ಆಗ್ತದೆ ಅಷ್ಟೇ, ಕಮರ್ಷಿಯಲ್ ಆಗಿ ನಾವೇನು ಅದನ್ನ ಇದು ಮಾಡೋಕ್ಕಾಗೋದಿಲ್ಲ. ಕಾಳು ತುಂಬ ಗಟ್ಟಿಯಾಗಿದೆ. ಸೂಪರ್ ಸರ್, ತುಂಬ ಚೆನ್ನಾಗಿ ಬರುತ್ತೆ. ಸೂಪರ್ ಸರ್. ಇದೊಂದು ಪ್ಲಾಟಲ್ಲಿ ಈಗ ನಾವು ಈ ಸೀಸನಲ್ಲಿ ಮೆಣಸಿನ ಗಿಡ ಸಸ್ಟೈನ್ ಆಗೋದು ಕಷ್ಟ, ಬಟ್ ನಮ್ಮಲ್ಲಿ ಚೆನ್ನಾಗಿ ಬರ್ತಾ ಇದೆ. ಹಂಗಾಗಿ ನಾವೇನು ಮಾಡಿದ್ದೀವಿ, ಮೆಣಸಿ ಹಾಕೊಂಡಿದ್ದೀವಿ. ಯಾವ ವೆರೈಟಿ ಸರ್ ಇದು? ಇದು ಬುಲೆಟ್ ರಾಯಲ್ ಬುಲೆಟ್ ಅಂತ ಹೇಳ್ಬಿಟ್ಟು ಒಳ್ಳೆ ವೆರೈಟಿ. ಇಲ್ಲಿ ನೋಡಿ, ಮಧ್ಯ ನಮಗೆ ಅಲಸಂದೆ ಇದೆ. ಇದೇನು ಪ್ರೂಫ್ ಅಂತಂದ್ರೆ, ನಾವು ಪ್ರೀವಿಯಸ್ಲಿ ಈಗ ಈ ಮೆಣಸಿ ಹಾಕೋದಕ್ಕೆ ಮುಂಚೆ ಇಲ್ಲಿ ಅಲಸಂದೆ ಮತ್ತೆ ಮಡಕೆ ಕಾಳು ಹಾಕಿದ್ವಿ. ಇಲ್ಲಿ ನೋಡಿ, ಇದ್ರದ್ದೇ ಮಲ್ಚಿಂಗ್, ಇದು ಅಲ್ಲಲ್ಲೇ ಕಿತ್ ಬಿಟ್ಟಿದೀವಿ. ಇದೆಲ್ಲ ಮಡಕೆ ಕಾಳ್ದೇನೆ ಮಲ್ಚಿಂಗ್ ಇದು. ಸೊ ಇದು ನಾವೇನ್ ಮಾಡಿದ್ವಿ, ಇದನ್ನ ಹಾರ್ವೆಸ್ಟ್ ಮಾಡ್ಕೊಂಡು ಅಲಸಂದೆ ಕಿತ್ಕೊಂಡು ಇನ್ ಮಿಕ್ಕಿದನ್ನೆಲ್ಲ ಅಲ್ಲಲ್ಲೇ ಕಿತ್ಬಿಟ್ವಿ. ಸ್ವಲ್ಪ ಉಳಿದಿರೋಂಥ ರೆಸಿಡ್ಯೂಲ್ಸ್ನ ನಾವು ಎರೆಹುಳ ಗೊಬ್ಬರಕ್ಕೆ ಅಂತ ಹೇಳಿ ಅಲ್ಲಿ ಇಟ್ಕೊಂಡಿದೀವಿ. ಒಳ್ಳೆ ನೈಟ್ರೋಜನ್ ಫಿಕ್ಸೇಷನ್ ಆಯ್ತು ನಮಗೆ ಈ ತಾಕದು. ಇದರಿಂದ ಸ್ವಲ್ಪ ಇನ್ಕಮ್ನು ಬರ್ತದೆ, ಸ್ವಲ್ಪ ಟೆಂಪ್ರರಿ ಇನ್ಕಮ್ ಬರ್ತದೆ. ಮತ್ತೆ ಲೈವ್ ಮಲ್ಚಿಂಗ್ ಆಗಿ ಕೂಡ ಈ ಬೇಸಿಗೆನಲ್ಲಿ ಕೆಲಸ ಮಾಡ್ತದೆ. ಯಾವ ವೆರೈಟಿ ಸರ್ ಇದು? ಇದು ಗಾಲಾ ವೆರೈಟಿ.
ಇದು ಒಂದು 2 ಗಿಡಗಳು ಮನೆ ಯೂಸ್ಗೆ ಹಾಕೊಂಡಿದೀವಿ. ಗಾಲಾ ವೆರೈಟಿನ? ಗಾಲ ವೆರೈಟಿ ತುಂಬಾ ಚೆನ್ನಾಗಿರುತ್ತೆ, ವಿಶೇಷ ಸರ್? ತುಂಬಾ ಚೆನ್ನಾಗಿರುತ್ತೆ ಹಣ್ಣು, ಒಳ್ಳೆ ಶೇಪ್ ಬರುತ್ತೆ, ಒಳ್ಳೆ ವ್ಯಾಲ್ಯೂ ಕೂಡ ಇದೆ ಮಾರ್ಕೆಟ್ ಅಲ್ಲಿ. ಜೊತೆಗೆ ಏನ್ ಮಾಡಿದೀವಿ, ಮತ್ತೆ ಯಾವ್ಯಾವ ವೆರೈಟಿ ಇದಾವೆ ಸರ್ ಸೇಬ್ ನಿಮ್ಮಲ್ಲಿ? ಸೇಬಲ್ಲಿ ಹರ್ಮನ್ 99 ಇದೆ. ಎಷ್ಟು ಗಿಡಗಳಿದಾವೆ? ಹರ್ಮನ್ 99 120 ಗಿಡಗಳಿದೆ, ಅಲ್ಲಿದೆ ತೋರಿಸ್ತೀನಿ. ಮತ್ತೆ ರೆಡ್ ಡೈಮಂಡ್ ಅಂತ ಒಂದು, ಒಳಗಡೆ ಪಲ್ಪ್ ಕೂಡ ರೆಡ್ ಇರುತ್ತೆ, ಅದೊಂದು 2 ಇದೆ. ಮತ್ತೆ ಹಣ್ಣು ಬಿಟ್ಟಿರೋದು ಕೂಡ ತೋರಿಸ್ತೀನಿ. ಸೇಬು ಇಲ್ಲಿ ಹಣ್ಣು ಬಿಟ್ಟಿದೆ ಸರ್? ಹೌದು. ಎಷ್ಟು ವರ್ಷದ ಗಿಡ ಸರ್ ಇದು? ಸರ್ ಇದು ಆಯ್ತು 1.25 ವರ್ಷ ಆಯ್ತು. ಇದು ನೊಣಗಳ ಕಾಟಕ್ಕೆ ನಾವೇನ್ ಮಾಡಿದ್ವಿ, ಪೇಪರ್ ಕವರ್ ಹಾಕಿದೀವಿ. ಇದು ಆಕ್ಚುಲಿ ನಮಗೆ ಗೊತ್ತಿರಲಿಲ್ಲ, ನೀರು ತುಂಬಾ ಜಾಸ್ತಿ ಇಲ್ಲ ಅಂತಂದ್ರೆ ತುಂಬಾ ಹಣ್ಣು ಬಿಡ್ತಾ ಇತ್ತು. ಇದು ಯಾವ ವೆರೈಟಿ ಸೇಬ್ ಸರ್? ಇದು ಹರ್ಮನ್ 99. ಹರ್ಮನ್ 99 ತುಂಬಾ ಚೆನ್ನಾಗಿ ಬಂದ ಸರ್ ಕಾಯಿ. ಹೌದು. ಇದು ನೀರು ಜಾಸ್ತಿ ಬಿಟ್ಟಿರೋದ್ರಿಂದ ಹೂಗಳು ನಿಲ್ಲಿಲ್ಲ. ಈಗ ನೀರು ಕಡಿಮೆ ಮಾಡಿದೀವಿ, ಹೂಗಳು ನಿಲ್ತಾ ಇದೆ. ಮತ್ತೆ ಇದು ವಾಟರ್ ಆ್ಯಪಲ್ ಕೂಡ ಈಗಷ್ಟೇ ಫ್ಲವರಿಂಗ್ ಆಗಿ ಕಾಯಿ ಕಚ್ತಾ ಇದೆ. ಇಲ್ಲಿ ಹೂ ಬಿಟ್ಟಿದೆ. ಹೂ ಬಿಟ್ಟು ಕಾಯಿ ಕಚ್ತಾ ಇದೆ. ಸೂಪರ್. ವಾಟರ್ ಆ್ಯಪಲ್ ಇದೆ. ಕಬ್ಬು ಕೂಡ ಒಂದಷ್ಟು ಹಾಕೊಂಡಿದೀವಿ, ಅಲ್ಲಲ್ಲಿ ಕಬ್ಬು. ಮತ್ತೆ ಇಲ್ಲಿ ಬಂದ್ರೆ ಇದೊಂದು ಮಿಲ್ಕಿ ಬೀನ್ ಅಂತ. ಮಿಲ್ಕಿ ಬೀನ್ಸ್? ಮಿಲ್ಕಿ ಬೀನ್ ಅಂತ, ರಿಚ್ ಇನ್ ಪ್ರೋಟೀನ್ ಇದು. ಇದು ನೋಡಿ, ಇದು ಬಳ್ಳಿನೇ ಬರುತ್ತಾ? ಡಬಲ್ ಬೀನ್ ತರ ಬರ್ತದೆ ನೋಡಿ. ನಾವು ಸುಮ್ಮನೆ ಒಂದು 3-4 ಬಳ್ಳಿ ಹಾಕಿದ್ವಿ ಇಲ್ಲಿ. ಹೆಚ್ಚು ಕಡಿಮೆ ಈಗಾಗಲೇ ನಮ್ಗೆ ಒಂದು 6 kg ಅಷ್ಟು ಸಿಕ್ಕಿದೆ. ಮಾರ್ಕೆಟ್ ಈ ತರ ಬರುತ್ತೆ ಸರ್? ಮಾರ್ಕೆಟ್ ಅಲ್ಲಿ ವಿಚಾರಿಸಿದಾಗ ಮಾರ್ಕೆಟ್ ಅಲ್ಲಿ ಎಲ್ಲೂ ಈ ತರ ಕಾಳಿಲ್ಲ. ಅದೇ ನಮ್ಗೆ ಒಬ್ರು ಆಯುರ್ವೇದ ಡಾಕ್ಟರ್ ಅವತ್ತು ಬಂದಿದ್ರು, ಅವರೇ ಒಂದು 2 kg ಅಷ್ಟು ತಗೊಂಡೋದ್ರು. ಅವ್ರು ಹೇಳಿದ್ ಏನಂತಂದ್ರೆ ಇದು ತುಂಬಾ ರೇರು, ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರೇ ತಗೊಂಡು ಈಗಾಗಲೇ ನಾವು ಇದನ್ನ 400 rupees ಹಂಗೆ ಪರ್ kg ಕೊಡ್ತಾ ಇದೀವಿ, ಮಾರಾಟ ಮಾಡ್ತಾ ಇದೀವಿ. ಸೂಪರ್ ಸರ್. ಕಾಯಿ ಈ ತರ ಬರುತ್ತೆ? ಕಾಯಿ ಈ ತರ ಬರ್ತದೆ. ಅದು ತರಲಾದ್ಮೇಲೆ ಈ ತರ ಬರ್ತದೆ. ಸೊ ಇಲ್ಲಿ ನಾವು ಬೀನ್ಸ್ ಹಾಕೊಂಡಿದ್ವಿ, ಖಾಲಿಯಾಗಿದೆ. ಟೊಮೆಟೊ ಹಾಕಿದ್ವಿ, ಬದನೆ ಇನ್ನ ಬರ್ತಾ ಇದೆ. ಬದನೆ ಗಿಡಗಳು ಸುಮಾರು ಇದಾವೆ ಸರ್? ಬದನೆ ಗಿಡಗಳು ಒಂದ್ಸಲ ಹಾಕಿದ್ದಷ್ಟೇ ನಾವು. ಇದು ವರ್ಷ ಪೂರ್ತಿ ಬರ್ತದೆ. ಇದು ವರ್ಷ ಪೂರ್ತಿ ಬರೋದ್ರ ಜೊತೆಗೆ ನಾವು ತುಂಬಾ ಪೆರೇನಿಯಲ್ ಕ್ರಾಪ್ ಅಂದ್ರೆ ಬಹುವಾರ್ಷಿಕವಾಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದೀವಿ, ಇದು ನೋಡಿ, ಇದನ್ನ ಒಂದು ಕಸಿ ಮಾಡಿದೀನಿ. ಇದು ಕಾಡು ಬದನೆ ಅಥವಾ ಗುಳಕೆಕಾಯಿ ಅಂತ ಕರಿತೀವಿ, ದಪ್ಪ ಬರ್ತದೆ. ಅದನ್ನ ಯೂಸ್ ಮಾಡಂಗಿಲ್ಲ ನಾವು. ಸೊ ಅದು ಒಂದು ಕಾಡು ಗಿಡ ಅಷ್ಟೇ ಅದು. ಅದಕ್ಕೆ ನಾವು ಮಾಮೂಲಿ ನಮ್ಮ ಬದನೆನ ಕಸಿ ಕಟ್ಟಿದೀವಿ. ಇದರಿಂದ ಏನಾಗುತ್ತೆ ಅಂತಂದ್ರೆ ಮಣ್ಣಿಂದ ಬರುವಂತಹ ರೋಗಗಳು ಕಂಟ್ರೋಲ್ ಅಷ್ಟು ಬರೋದಿಲ್ಲ. ವಿಶೇಷವಾಗಿ ಈ ಕಾಡು ಬದನೆ ಗಿಡದ ಬೇರುಗಳು 20 ಅಡಿಗಿಂತಲೂ ಜಾಸ್ತಿ ಪಸರಿಸ್ಕೊಂಡಿರ್ತಾವೆ ಭೂಮಿಲಿ. ಹಂಗಾಗಿ ಅದು ಸಾಯೋದೇ ಇಲ್ಲ, ಬೇಸಿಗೆ ಇರ್ಲಿ ಯಾವ ಕಾಲ. ಹೌದು, ನೀರಿನ ವಾಟರ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾನೇ ಕಡಿಮೆ. ಅಲ್ಲಲ್ಲಿ ಒಂದಷ್ಟು ಕರಿಬೇವು ಹಾಕೊಂಡಿದೀವಿ. ಕರಿಬೇವು ಒಂದು 4-5 ಗಿಡ ಇದೆ, ಅದು ಕೂಡ ನಮ್ಮ ಮನೆಗೆ ಸಾಕಾಗ್ತದೆ. ಮನೆಗೋಸ್ಕರ ಇಲ್ಲೇ ಎಲ್ಲಾ ತರದ ತರಕಾರಿ, ಎಲ್ಲಾ ರೀತಿಯ ತರಕಾರಿಗಳನ್ನ ಸೀಸನ್ ನೋಡ್ಕೊಂಡು ಆಯಾ ತರಕಾರಿಗಳನ್ನ ಬೆಳ್ಕೊಳ್ತೀವಿ. ಮತ್ತೆ ಟೊಮೆಟೊ ಅಂತೂ ನಾವು ಅಲ್ಲಿ ಇಲ್ಲಿ ಅಂತಿಲ್ಲ, ಯಾವ್ದೋ ಒಂದು ಹಕ್ಕಿ ತಿಂದು ಅಲ್ಲೆಲ್ಲೋ ಪಸರಿಸಿರೋದು ಜಮೀನ್ ಪೂರ್ತಿ ಇದೆ, ತಾನಾಗೆ ಬರ್ತದೆ, ಅಲ್ಲಲ್ಲಿದೆ. ಅದಕ್ಕೆ ಯಾವುದೇ ವಿಶೇಷವಾದಂತ ಕಾಳಜಿ ಇಲ್ಲ. ಈಗ ಟೊಮೆಟೊ ಬೆಳೆಯೋದೇ ಕಷ್ಟ ಅಂತ ಹೇಳ್ತಾರೆ, ನಮಗೆ ನ್ಯಾಚುರಲ್ ಆಗಿ ಒಂದ್ ರೌಂಡ್ ಬಂದ್ರೆ 1 kg ಅಷ್ಟು ಸಿಗುತ್ತೆ, ಸಾಕು ನಮ್ಮ ಮನೆ ಬಳಕೆಗೆ ಸಾಕಾಗ್ತದೆ. ಸೂಪರ್ ಸರ್. ಇಲ್ಲಿ ನಾವು ನಮ್ಮ ತೋಟದ ವಿಸಿಟರ್ಸ್ ಬಂದಾಗ ಇಷ್ಟೆಲ್ಲ ಹಣ್ಣು ಗಿಡಗಳನ್ನ ನೀವು ಹಾಕಿದ್ದೀರಾ, ಇದೇ ತರದ್ದು ನಮಗೂ ತರಿಸ್ಕೊಡಿ ಅಂತ ಹೇಳ್ತಾ ಇದ್ರು. ಹಂಗಾಗಿ ಇತ್ತೀಚೆಗೆ ಒಂದಷ್ಟು ಕಲೆಕ್ಷನ್ಸ್ಗಳನ್ನ ಇಟ್ಕೊಂಡಿದೀವಿ. ಸ್ಟ್ರಾಬೆರಿ ಇದೆ, ಕ್ಯಾಮರೋಸಾ ವೆರೈಟಿ ಇದು ಮದರ್ ಪ್ಲಾಂಟ್. ನೋಡೋದಕ್ಕೆ ಇಷ್ಟು ಚಿಕ್ಕದಿದೆ, ಬಟ್ ಮಣ್ಣು ಬಿದ್ದ ತಕ್ಷಣ ತುಂಬಾ ವೈಡ್ ಸ್ಪ್ರೆಡ್ ಆಗಿ ತುಂಬಾ ಚೆನ್ನಾಗಿ ಬರ್ತದೆ. ಮತ್ತೆ ಡಾರ್ಜಿಲಿಂಗ್ ಇದಿದೆ, ಆರೆಂಜ್ ಇದೆ, ಸಪೋಟ ಡಿಫ್ರೆಂಟ್ ವೆರೈಟೀಸ್ ಇದೆ, ವೆರಿಗೇಟೆಡ್ ಸಪೋಟ ಇದೆ. ಇದು ಬಂದು ಅಂಡಮಾನ್ ಜಿಯಂಟ್ ತೆಂಗಿದೆ. ಮತ್ತೆ ಹರ್ಮನ್ 99 ಆಪಲ್ ಇದೆ. ಮತ್ತೆ ವೆರಿಗೇಟೆಡ್ ಸೀಬೆ ಇದೆ, ವೆರಿಗೇಟೆಡ್ ಚೀಕು ಇದೆ, ವೆರಿಗೇಟೆಡ್ ಲೆಮನ್ ಇದೆ, ಆಲಿವ್ ಇದೆ, ಮತ್ತೆ ಕ್ಯೂಫಿಯಾ ಇದೆ, ರೋಸ್ಮೆರಿ ಗಿಡ ಇದೆ, ರೋಸ್ಮೆರಿ ಗಿಡಗಳಿದೆ. ಸೂಪರ್ ಸರ್. ಮತ್ತೆ ಚಕ್ಕೆ ಗಿಡ ಇದೆ, ಲವಂಗ ಇದೆ, ಮಲಬಾರ್ ಚೆಸ್ನಟ್ ಇದೆ, ಅಂಜೂರ ಇದೆ. ನೀವು ಏನೇನು ಹಾಕಿದ್ರು ಎಲ್ಲ ನಾವು ಏನೇನು ಹಾಕಿದ್ವಿ ಆಲ್ಮೋಸ್ಟ್ ಎಲ್ಲಾ ಗಿಡಗಳು ಕೂಡ ನಮ್ಮಲ್ಲಿ ಸಿಗ್ತದೆ ಸರ್. ಇಂಟ್ರೆಸ್ಟ್ ಇರುವಂತವ್ರು ಆಪಲ್ ಇದಾವೆ, ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಹೌದು ಸರ್, ಆಪಲ್ ಇದೆ, ಆಪಲ್ ಹರ್ಮನ್ 99 ವೆರೈಟಿ ಇದೆ.
ಸರ್ ನಿಮ್ಗೆ ಸ್ಟೀವಿಯಾ ಇದೆ, ಅಲ್ಫಿನಿಯಾ ಇದೆ. ಯಾರಾದ್ರೂ ಮತ್ತೆ ಬೇಕಾದವರು ನಲ್ಲಿಗಿಡ ಇದೆ. ತಗೊಂಡು ಹೋಗ್ಬೋದು. ಯಾರಾದ್ರೂ ಬೇಕಾದ್ರೂ ತಗೊಂಡು ಹೋಗ್ಬೋದು. ಸ್ಟಾರ್ ಫ್ರೂಟ್ ಇದೆ, ಸೂಪರ್ ಸರ್. ವಾಟರ್ ಆ್ಯಪಲ್ ಇದೆ. ಇಂಟ್ರೆಸ್ಟ್ ಇರೋಂಥ ರೈತರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.